ಕರ್ಕೊಂಡ್ಬಂದಿದ್ದೀವಿ. ಇದಕ್ಕೆ ಬೇಜಾರಿದೆ. ಒಂದು ನಿಮಿಷ, KIDB ಸಂಬಂಧಪಟ್ಟಿಗೆ ಆಕ್ಚುಲಿ ಇವತ್ತೇನು ಇತ್ತು ಅಂದ್ರೆ, ನೀವು ಚಂದ್ರಪುರದಿಂದ 9 ಬಸ್ಗಳಲ್ಲಿ KIDB ಕಚೇರಿಗೆ ಮುತ್ತಿಗೆ ಆಗ್ತಾ ಇದ್ದಾರಲ್ಲ, ಮಾತು ಹೇಳಿ, ನಮ್ಗಿರೋದು ಮಾಹಿತಿ ಹೇಳ್ತಾ ಇದ್ದೀನಿ ಸರ್. ಈ ತರ ಆಗ್ತಾ ಇದೆ ಬಂದ್ರೆ ಅಲ್ಲಿಂದ ಕಲಿಬೇಕನ್ನೋದು ನಮ್ಮ ಕೆಲಸ. ನೀವ್ ಹೆಂಗೆ ಹೋರಾಟಕ್ಕೆ ಬಂದಿದ್ದೀರೋ ನಮ್ಮ ಕೆಲಸಕ್ಕೆ ನಾವು ಆ ಥರ ಮನೆಗೆ ಬಂದಿದ್ದು. 9 ಬಸ್ಗಳಲ್ಲಿ ಬಂದು ಮನೆಗೆ ಕೊಡೋದಕ್ಕೆಲ್ಲ ಆಗೋದಿಲ್ಲ. ಹಾಗಾಗಿ ನಾವೇ ಅವ್ರ ಹತ್ರ ಬರ್ತೀವಿ, ಹಾಗಾಗಿ ಅವ್ರು ಮಾತಾಡ್ತಾರಂತ ಹೇಳಿದ್ರು. ಸೊ ನಮ್ಮವರು ಚಂದ್ರಪುರ ನೀವು ದೇವರ ಆಸ್ತಿ KIDB ಆಗೋದು ಮುಂಚೆ ನಮ್ಮ ಪೊಲೀಸರೇ ನಿಮ್ಮನ್ನೆಲ್ಲ ಎಸ್ಕೇಪ್ ಮಾಡಿ ಕರ್ಕೊಂಡ್ ಬರ್ತಾ ಇದ್ರು. ಬರೋಕ್ಕೆ ಮುಂಚೆ ಏನಂತ ಹೇಳಿದ್ರೆ, ನಾವು ಇಲ್ಲಿ CM ಹೆಡ್ ಕ್ವಾರ್ಟರ್ಗೆ ಕರ್ಕೊಂಡ್ಬಂದ್ಬಿಡಿ, ನಾವು 9 ಜನ ಹಂಗೆ ಹೋಗೋಕ್ಕಾಗಲ್ಲ, ಕರೆಸಿ ಲೀಡರ್ಸ್ ಯಾರಿದ್ದಾರೋ CM ಹತ್ರ ಮಾತಾಡ್ಬೇಕಂತಿದ್ರೆ ಇದಂತ ಬೇರೆ ಸೆಂಟ್ರಲ್ ಡಿವಿಷನ್ ಬೇರೆ ಆಫೀಸರ್ಸ್ ಬಂದಿದ್ರು. ಅಂದರೆ ಯಾರು KIDB ಆನಂದ್ ಭವನ್ ಹತ್ರ ಇದ್ದಾರಲ್ಲ ಅವರೆಲ್ಲ, ಅದು ಕರೆಸಿ ಮಾತಾಡೋಣ. ಇಲ್ಲಿ ಮಾತಾಡಿದ್ಮೇಲೆ ಲೀಡರ್ಸ್ ಕರ್ಕೊಂಡು 9 ಬಸ್ ಬಿಡೋದು ಬೇಡ ಅನ್ನೋದು ನಮ್ಮ ಇಲಾಖೆ ಆದೇಶ ಆಗಿತ್ತು. ಹಾಗಾಗಿ ಎಲ್ಲಿ ನಮ್ಮ ಚೆಕ್ ಪೋಸ್ಟಿಗೆ ಬಂದಾಗ ನೀವು ರೈಟ್ ತಗೊಂಡಿಲ್ಲ, ಲೆಫ್ಟ್ಗೆ ತಗೊಂಡು ಸ್ವಲ್ಪ ಎಲ್ಲ ಆಯಿತು. ಹಾಗಾಗಿ ನಾವು ಬಸ್ ನಿಲ್ಲಿಸಿದ್ದಕ್ಕೆ ತಾವೆಲ್ಲ ಇಳಿದಿದ್ದೀರ, ನಾವು ನಿಲ್ಲಿಸಿದ್ದಕ್ಕೆ ಇಳಿಸಿದ್ವಿ, ಹೌದಲ್ಲ? ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ನಾವೆಲ್ಲ ಅಲ್ಲಿ ಬಂದ್ವಿ. ನಾವು ಅಷ್ಟರಲ್ಲಿ ಟ್ರಾಫಿಕ್ಕು ಚಂದ್ರಪುರ ಕಡೆ, ಯಾಕಂದ್ರೆ ನಾರಾಯಣ ಹೃದಯ, ಸೆಂಜ ಈ ಕಡೆ ಆಂಬುಲೆನ್ಸಸ್ಗೆಲ್ಲ ಸಿಕ್ಕಾಕೊಂಡಿದ್ವಿ. ಆಗ ನಾವು ನಿಮ್ಮ ಏನೋ ಎಲ್ಲ ಆಕ್ರೋಶ ಎಲ್ಲ ಅರ್ಥ ಆಗ್ತದೆ. ನಾನು ಮತ್ತು ನಮ್ಮ ಮೇಡಮ್ ಅವರು ಹೇಳಕ್ಕೆ ನಮ್ಮ ಉದ್ದೇಶ ಏನಂದ್ರೆ, KIDBಗೆ ಕಚೇರಿಗೆ ಲೀಡರ್ಸ್ ಕರ್ಕೊಂಡು ಹೋಗ್ತೀವಿ ಅಥವಾ ಫ್ರೀಡಮ್ ರಾಷ್ಟ್ರ ಕರ್ಕೊಂಡು ಹೋಗ್ತೀವಿ. ಹಿಂಗೆ KIDB ಆಫೀಸ್ಗೆ ಇಲ್ಲ ಅಂತ ನಾವು ಹೇಳ್ತಾ ಇದ್ವಿ. ಬಟ್ ನಿಮ್ಮ ಆಕ್ರೋಶದ ಮುಂದೆ, ನಿಮ್ಮ ಶಕ್ತಿ ಮುಂದೆ ನಮ್ಮ ಶಕ್ತಿ ಸಾಲಿಲ್ಲ, ಅದಕ್ಕೆ ಸೋತ್ವಿ ನಾವು. ಯಾರಿನಲ್ಲಿ ನಾವು ಯಾವತ್ತು ಹೊಡೆದಿಲ್ಲ, ಯಾರಿನಲ್ಲಿ ನಾವು ಹಾಗಾಗಿ ಆಯ್ತು ತಾಯಿ, ಆಯ್ತು ಮಕ್ಕಳು, ನಾವು ಪೊಲೀಸ್ ಆಗಿದ್ದು ಎಲ್ಲ ಮನೆಯಿಂದ ಊಟ ಬಿಟ್ಟು ರೈತರಾಗಿ ಬಂದಿದ್ದು ಆಯ್ತು, ಮಕ್ಕಳು ತಪ್ಪು ಮಾಡೋದು ಒಪ್ತೀನಿ ನಾನು. ಎರಡನೇದು, ಹಾಗಾಗಿ ಟ್ರಾಫಿಕ್ ಎಲ್ಲ ಆಗಿರೋದ್ರಿಂದ ದಯವಿಟ್ಟು ತುಂಬಾ ಟ್ರಾಫಿಕ್ ಜಾಮ್ ಆಗಿತ್ತು, ಕೇಳೋ ವ್ಯವಧಾನ ಮಧ್ಯದಲ್ಲಿ ಯುವಕರು ಬೇರೆಯವರು ನಮ್ಮ ಮಧ್ಯನೂ ಸಹ ಮಾತು ಬಗ್ಗೆ ನಡೀತು. ನಾವು ಎಕ್ಸರ್ಸೈಸ್ ಮಾಡಿದೀವಿ, ಅಂದ್ರೆ ಏನೋ ನಾವು ಸ್ವಲ್ಪ ಜೋರೇ ಮಾಡಿದೀವಿ, ಅದನ್ನ ಒಪ್ಕೊಂತೀನಿ. ಹೌದಪ್ಪ, ಮಾಡಿದ್ದೀನಿ, ಹೌದು ಆಯ್ತು. ನಿಮ್ಮೆಲ್ಲ ನಿಮ್ಮ ಆಶೀರ್ವಾದ ನಿಂತ್ಕೊಳ್ತೀನಿ ನಾನು. ಆಯ್ತು, ಏನಾದ್ರು ಅಲ್ಲಿ ಆಕ್ರೋಶ ಅರ್ಥ ಆಗುತ್ತೆ. ಹಿಂಗಾಯ್ತು. ಹಾಗಾಗಿ ನಾವು ಎಲ್ಲರನ್ನೂ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನಿರುತ್ತೆ ಅಂದ್ರೆ, ಒಂದು ಕಡೆ ಸೇರಿದ್ರೆ ಜಗಳ ಆಗುತ್ತೆ, ಬೇರೆ ಕಡೆ ಸ್ವಲ್ಪ ಡಿಸ್ಕಸ್ ಮಾಡಿ ಅಂತ ಹೇಳಿದವಾಗಿ ಎಲ್ಲ ನಮ್ಮ ಎಲ್ಲರೂ ಸುರಕ್ಷಿತವಾಗಿ ಬೇರೆ ಕಡೆ ಎಲ್ಲ ಕರ್ಕೊಂಡೋಗಿದ್ದೀವಿ. ದೇವರಾಜನ್ ಅವ್ರಿಗೆ ಏನೋ ಮತ್ತೆ ಇಬ್ಬರಿಗೆ ಆರೋಗ್ಯ ಏರ್ಪಾಡು ಅಂತ ಹೇಳಿದ್ರು, ಹಾಸ್ಪಿಟಲ್ ಸೇರಿಸಿದ್ವಿ. ಅವರು ತುಂಬಾ ಚೆನ್ನಾಗಿದ್ದಾರೆ. ಇನ್ನೊಬ್ರು ಬೈದಿದ್ದಾರೆ, ಅವ್ರನ್ನ ಅಧ್ಯಕ್ಷರನ್ನ ಬೈದಿದ್ದಾರೆ. ಗೋಲ್ಡನ್ ಅವರೇ ಫಸ್ಟ್ ಎಕ್ಸ್ಟ್ರಾ ಸ್ಟಾರ್ಟ್ ಕೊಟ್ಬಿಡಿ ಆ ಅಮ್ಮನಿಗೆ. ಸರ್, ನೀರಲ್ಲಿ ಅಲ್ಲದೆ ನೀವು ಬಂದು ನೀರು ಕೂತ್ಕೊಂಡು ನಾವೇ ಮಾಡೋದು ಅಲ್ಲ. ನೋಡಿ, ನೀರೆಲ್ಲ ಅಲ್ಲೇ ಇತ್ತು, ನೀರು ಕೊಡಿ ಅಂದ್ರು. ನಮ್ಮ ಊಟ ಬರೋಗಂಟ ನಾವು ಊಟ ಮಾಡೋದು, ನಾನು ಊಟ ಮಾಡಿಲ್ಲ, ನಾವು ಊಟ ತಿಂದಿಲ್ಲ, ಇಲ್ಲೇ ಇದ್ದೆ. ಒಂದ್ ನಿಮಿಷ, ಈಗೆಲ್ಲ ಬಂದವ್ರು ನೆಕ್ಸ್ಟ್ ಎಲ್ಲ ಲೀಡರ್ಸ್ ಅಂತ ಮಾತಾಡ್ಕೊಂಡು ಏನ್ ಪರಿಹಾರ ಮಾಡೋದು. ಅಡ್ಕೊಂಡ್ಬಂದ್ಬಿಟ್ಟು ಮದುವೆ ಕೊಟ್ಟಿದ್ಯಾ? ಮಾತಾಡಕ್ಕಾಗಲ್ಲ ಇಲ್ಲಿ, ಹೇಳಕ್ ಇಷ್ಟೇ. ಒಬ್ಬ
ಮಾತಾಡಿದ್ದೀನಿ ಸರ್. PR ಅವ್ರಿಗೆ ಮಾತಾಡಿದೆ ಸೆಂಟ್ ಜಾನ್ಸ್ಗೆ. ಈಗ ಜಸ್ಟ್ ಆರಾಮಾಗಿದ್ದಾರೆ ಅವರು. ಇದು ಸುಸ್ತಾಗಿದ್ದಾರೆ ಅಷ್ಟೇ. ಸುಸ್ತಾಗಿರೋದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ವುಮೆನ್ಸ್ಗೆಲ್ಲ ಅವಕಾಶ ಮಾಡ್ಕೊಡ್ಬೇಡಿ. ನಾವಿದೀವಿ. ನಾವು ಮಾತಾಡಿದ್ದೀನಿ ಅಂತ ಹೇಳಿದ್ರೆ ಕೆಲಸ ಮಾಡಿ, ವಿಸಿಟ್ ಮಾಡಿ. ನಾನೇನು ಸುಮ್ಮನೆ ಹೇಳ್ತಾ ಇದ್ದೀನಿ.